ನಿಮಗ್ ಗೊತ್ತಾ ನಮ್ಮ ಹುಡುಗರ ಜೊತೆ ಎಷ್ಟು ಅನ್ಯಾಯ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲಿರೋ ಶಕ್ತಿಶಾಲಿ ವ್ಯಕ್ತಿಗಳೆಲ್ಲ ಸೇರಿ ನಮ್ಮ ಹುಡುಗರ್ನ ಸಿಸ್ಟಮ್ಯಾಟಿಕಲಿ ಚೂತಿಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹತ್ರ ನಮ್ ಗಂಡಸ್ತನನ ಕಿತ್ಕೊಳಕ್ಕೆ, ನಮ್ಮ ಹತ್ರ ನಮ್ ಗಂಡಸ್ತನನ ಕಿತ್ಕೊಂಡು ನಮ್ಮನ್ನ ವೀಕ್ ಆಗಿ ಮಾಡೋದಕ್ಕೆ. ಹಾಗೆ ಮಾಡಿಲ್ಲ ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ರಾಜ ಉಟ್ಕೊಂಡ್ಬಿಡ್ತಾನೆ. ಆಮೇಲೆ ಪ್ರಪಂಚನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಇಡೀ ಕಾನೂನಿನ ವ್ಯವಸ್ಥೆ ನಮ್ಮ ಹುಡುಗರಿಗೆ ವಿರುದ್ಧವಾಗಿದೆ. ನಮ್ಮ ಹುಡುಗರ್ನ ಎಜುಕೇಶನ್ ಮುಖಾಂತರ, ಮೂವೀಸ್ ಮುಖಾಂತರ, ಸೊಸೈಟಿದು ಪ್ರೆಷರ್ ಮುಖಾಂತರ ಎಲ್ಲ ಕಡೆಯಿಂದ ತುಳಿಯೋ ಪ್ರಯತ್ನ ನಡೀತಾ ಇದೆ. ಯಾಕಂದ್ರೆ ನೀವು ವೀಕ್ ಆಗಿದ್ರೆ ಹುಡುಗಿರು ನಿಮ್ಗೆ ಅಟ್ರಾಕ್ಟ್ ಆಗೋದಿಲ್ಲ. ನೀವು ವೀಕ್ ಆಗಿದ್ರೆ ಹುಡುಗಿರು ನಿಮ್ಮನ್ನ ಫೈನಾನ್ಷಿಯಲಿ, ಎಮೋಷನಲಿ ಯೂಸ್ ಮಾಡ್ಕೊಂತಾರೆ. ಹುಡುಗಿರು ಅವ್ರ ಜೀವನದಲ್ಲಿ ಅವ್ರು ಸಕ್ಸಸ್ಫುಲ್ ಆಗೋದಕ್ಕೋಸ್ಕರ ನಿಮ್ಮನ್ನ ಮೆಟ್ಟಲ್ಗಳ ತರ ಬಳಸ್ಕೊಂತಾರೆ. ಹುಡುಗಿರು ಸಕ್ಸಸ್ಫುಲ್ ಆದ ನಂತರ ಹೆರಾರ್ಕಿಯಲ್ಲಿ ಟಾಪ್ ಅಲ್ಲಿ ಇರೋರ್ ಮುಂದೆ ಬೊಗ್ತಾರೆ. ಅವ್ರು ಎಂಜಿಲ್ ಮಾಡಿ ಬಿಟ್ಟಿರೋ ಪ್ರಾಡಕ್ಟ್ ಜೊತೆ ವೀಕ್ ಹುಡುಗರು ಅರೇಂಜ್ ಮ್ಯಾರೇಜ್ ಮಾಡ್ಕೊಂತಾರೆ. ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಆ ಹುಡುಗಿರ್ಗೆ ಈ ಹುಡುಗರ ಮೇಲೆ ಅಟ್ರಾಕ್ಷನ್ ಫೀಲ್ ಆಗೋದ್ ನಿಂತ್ ಬಿಡುತ್ತೆ. ಕೆಲವು ಹುಡುಗಿರು ಡೈವರ್ಸ್ ತಗೊಂಡು ಆ ಹುಡುಗನ್ ಅರ್ಧ ಆಸ್ತಿ ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಕೆಲವು ರಾಕ್ಷಸಿ ಹುಡುಗಿರು ಆ ಹುಡುಗನ್ನ ಆ ಹುಡುಗಿ ಲವರ್ ಜೊತೆ ಸೇರ್ಕೊಂಡು ನೀಲಿ ಡ್ರಮ್ ಅಲ್ಲಿ ಪ್ಯಾಕ್ ಮಾಡ್ಬಿಡ್ತಾಳೆ. ಆಮೇಲೆ ಕೋರ್ಟ್ಗೆ ಹೋಗಿ ನಾನು ಮೆಂಟಲಿ ಸ್ಟೇಬಲ್ ಇರ್ಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಈಸಿಯಾಗಿ ಹೊರಗಡೆ ಬರ್ತಾಳೆ. ಆಮೇಲೆ ಇನ್ನೊಂದ್ ಚೂತಿಯನ್ನ ಹುಡ್ಕೊಂತಾಳೆ. ನೀವು ಬೇಜಾನ್ ದುಡ್ಡು ಮಾಡಿದ್ರು ಸಹ ನಿಮ್ ಫೀಲ್ಡಿಂಗ್ ಸೆಟ್ ಆಗೋದ್ರಿಂದ ಯಾರ ಕೈಯಲ್ಲೂ ತಡಿಯಕ್ ಆಗೋದಿಲ್ಲ. ಈ ಹುಡುಗ ಅಂತೂ 17 ಕೋಟಿ ಪ್ಯಾಲೇಸ್ ಬುಕ್ ಮಾಡ್ಬಿಟ್ಟಿದ್ದ ಈ ಹುಡುಗಿ ಜೊತೆ ಮದ್ವೆ ಮಾಡ್ಕೊಳಕ್ಕೆ. ಆದ್ರೆ ಈ ಹುಡುಗಿ ಮದ್ವೆಗ್ ಮುಂಚೆನೆ ಲವರ್ ಜೊತೆ ಸೇರ್ಕೊಂಡು ಈ ಹುಡುಗನ್ನ ಮೇಲಿಂದ ಕೆಳಗಡೆ ತಳ್ಳಿ ಫೀಲ್ಡಿಂಗ್ ಸೆಟ್ ಮಾಡ್ಬಿಟ್ಲು. ಹಾಗಿದ್ರೆ ಈ ಹುಡುಗಿರಿಗೆ ಏನ್ ಬೇಕು, ಏನ್ ಮಾಡಿದ್ರೆ ಈ ಹುಡುಗಿರು ನಮ್ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ? ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅದೇ ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾವ್ದೇ ಕ್ಷಣ ಯೂಟ್ಯೂಬ್ ಬ್ಯಾನ್ ಮಾಡ್ಬೋದು. ಬ್ಯಾನ್ ಆಗೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಇರೋ ಎಲ್ಲಾ ಪಾಯಿಂಟ್ಸ್ ತಿಳಿದಿಟ್ಕೊಂಡ್ಬಿಡಿ. ನಡೀರಿ ವಿಡಿಯೋದಲ್ಲಿ ಮುಂದುವರಿಯೋಣ. ಒಳ್ಳೆ ಕೆಲ್ಸ, ಒಳ್ಳೆ ಹುಡುಗಿರು ಎಕ್ಸ್ಪೀರಿಯನ್ಸ್ ಇರೋರ್ಗೆ ಮಾತ್ರ ಸಿಗುತ್ತೆ. ನೋಡಿ, ನಮ್ಗೆಲ್ಲ ಚಿಕ್ಕ ವಯಸ್ಸಿಂದ ನಮ್ ತಲೆಯಲ್ಲಿ ತುಂಬಿದ್ದಾರೆ ಮೂವೀಸ್ ಮುಖಾಂತರ. ಹುಡುಗಿರ್ಗೆ ಸೆಕ್ಸ್ ಕಂಡ್ರೆ ಆಗೋದಿಲ್ಲ, ಇದ್ರಲ್ಲಿ ಹುಡುಗರಿಗೆ ಮಾತ್ರ ಬೆನಿಫಿಟ್ ಆಗುತ್ತೆ. ಸೆಕ್ಸ್ ಮೇಲೆ ಆಸೆ ಇಟ್ಕೊಂಡವ್ರನ್ನ ರಾಕ್ಷಸರ ತರ ತೋರಿಸ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನಾನು ಯಾವ ತರ ಆಗ್ಬಿಟ್ಟಿದ್ದಂದ್ರೆ, ಯಾರನ ಬಂದ್ಬಿಟ್ಟು ನನ್ ಮುಂದೆ ಸೆಕ್ಸ್ ಅನ್ನೋ ಪದ ಯೂಸ್ ಮಾಡ್ಬಿಟ್ರೆ ನಾನು ಅವ್ರ ಮುಂದೆ ಚೀತು, ನಾನ್ ನನ್ನ ಜೀವನದಲ್ಲಿ ಒಂದೇ ಒಂದ್ಸಲ ಸೆಕ್ಸ್ ಮಾಡ್ತೀನಿ, ಯಾವಾಗ ನನ್ಗೆ ಮಕ್ಕಳು ಮಾಡ್ಬೇಕಂತಿರುತ್ತೋ. ಇಲ್ಲಿವರೆಗೂ ನಾನು ಒಂದ್ ಹುಡುಗಿ ಜೊತೆ ಅವಳ ಮನೇಲಿ ನಾವಿಬ್ರೇ ಇದ್ರಿ. ಆ ಹುಡುಗಿ ಎಲ್ಲಿ ನನ್ನ ಕೆಟ್ಟ ಹುಡುಗ ಅನ್ಕೊಂಡ್ಬಿಡ್ತಾಳಂತ ನಾನು ಏನು ಮಾಡ್ದಿರೋ ಅವಳ ಮನೆಯಿಂದ ಹೊರಗ್ ಬಂದೆ. ಅವಳ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ನನ್ನ ಬ್ಲಾಕ್ ಮಾಡ್ಬಿಡ್ಲು. ದುಃಖ ಅವಳು ಬ್ಲಾಕ್ ಮಾಡಿದ್ಕೋಸ್ಕರ ಆಗಿಲ್ಲ, ಅವನ ಅಕ್ಕನ ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಕ್ದಿರಂಗ್ ಆಯ್ತಲ್ಲ. ಇದು 2026 ಬ್ರೋ. ಈ ಜನರೇಷನ್ ಅಲ್ಲಿ ನೀವು ನಿಜವಾಗ್ಲೂ ಪ್ರೀತಿ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಿಮ್ ಪ್ರೀತಿ ಸಿಗೋದಿಲ್ಲ. ಈ ಜನರೇಷನ್ ಅಲ್ಲಿ ಸೆಕ್ಸುವಲ್ ಅವೈಲಬಿಲಿಟಿ ಮೇಲೆ ಪ್ರೀತಿ ಸಿಗುತ್ತೆ. ಆಕ್ಚುಲಿ ಹಿಂದಿನ ಜನರೇಷನ್ ಅಲ್ಲಿ ಕೂಡ ಅದೇ ರೀತಿ ಆಗ್ತಾ ಇತ್ತು. ಬಟ್ ಈ ಜನರೇಷನ್ ಅಲ್ಲಿ ಮೂವೀಸ್ ಎಲ್ಲಾ ಕಡೆ ಚೂತಿಯಪ್ಪ ಆಡ್ಸ್ಬಿಟ್ಟಿದೆ. ನಿಜವಾದ ಪ್ರೀತಿ ಒಂದೇ 1% ಜೊತೆ ಪ್ರೀತಿ ಮಾಡಿ ನೀವು ಮಾಡಿ ನೋಡಿ, ಮುಂಡ ಮುಗಿಸ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಸ್ಟಾರ್ಟಿಂಗ್ ಅಲ್ಲಿ ಪ್ಲೇ ಬಾಯ್ಸ್ ಹೆಸರು ಕಂಡ್ರೆ ಆಗ್ತಾ ಇರ್ಲಿಲ್ಲ. ಟೈಮ್ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅರ್ಥ ಆಯ್ತು. ನಾನು ಪ್ಲೇ ಬಾಯ್ಸ್ ನ ಏನಕ್ಕೆ ಏಟ್ ಮಾಡ್ತಾ ಇದ್ದೆ ಅಂದ್ರೆ, ಅವ್ರಿಗೆ ಟೈಮ್ ಟು ಟೈಮ್ ಹುಡುಗಿರು ಸಿಗ್ತಾ ಇದ್ರು. ನಿಮ್ಮಲ್ಲಿ ತುಂಬಾ ಹುಡುಗರಿಗೆ ಅನ್ಸ್ತಾ ಇರ್ಬೋದು ಒಂದ್ ಹುಡುಗಿ ಸಿಕ್ಕಿದ್ರೆ ಲೈಫ್ ಸೆಟ್ ಆಗ್ಬಿಡುತ್ತೆ ಅಂತ. ಆದ್ರೆ ಆ ಹುಡುಗಿ ಯಾವತ್ತೂ ನಮ್ಗೆ ಸಿಗೋದಿಲ್ಲ. ಆದ್ರೆ ನಿಮ್ ಪ್ಲೇ ಬಾಯ್ ಫೇಸ್ ನಿಮ್ಗೆ ಯೋಚನೆ ಮಾಡ್ದಿರೋಷ್ಟು ಬೆಸ್ಟ್ ಹುಡುಗಿ ತಗೊಂಬಂದ್ ಕೊಡುತ್ತೆ. ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ ಬ್ರೋ, ಇವಾಗ ನಿಮ್ ಹತ್ರ ಇರೋ ಸ್ಕಿಲ್ಸ್ ಇಂದ ನಿಮ್ಗೆ ಯಾವ ಹುಡುಗಿ ಬೇಕೋ ಅವಳನ್ನ ಪಟಾಯಿಸಕ್ ಆಗುತ್ತಾ? ಅದನ್ನ ನೀವು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ರ್ಯಾಪಿಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಮ್ಯಾನ್ಯುಪುಲೇಷನ್ ಅಲ್ಲಿ ಮಾಸ್ಟ್ರಿ ಮಾಡಿರ್ಬೇಕು. ನಮ್ಮಲ್ಲಿ 90% ಹುಡುಗರು ಇನ್ನ ಅವ್ರ ಲೈಫ್ ಅಲ್ಲಿ ಅವ್ರ ಬೆಸ್ಟ್ ಸ್ಥಾನಕ್ಕೆ ಇನ್ನ ತಲುಪೇ ಇಲ್ಲ. ಈ ಸ್ಟೇಜ್ ಅಲ್ಲಿ ಯಾವುದೇ ಹುಡುಗಿ ನಿಮ್ ಜೊತೆ ಲೈಫ್ ಲಾಂಗ್ ಸೆಟಲ್ ಆಗೋದಿಲ್ಲ. ಎಲ್ಲಿವರೆಗೂ ನಿಮ್ ಏಜ್ 28, 29, 30 ಗಂಟೆ ತಲುಪೋದಿಲ್ವೋ. ಪ್ರತಿ ದಿವಸ ನಿಮ್ ಲೈಫ್ ಚೇಂಜ್ ಆಗ್ತಾ ಇದೆ. ಪ್ರತಿ ದಿವಸ ನೀವು ಹೊಸ ಪೀಪಲ್ ನ ಮೀಟ್ ಆಗ್ತಾ ಇದ್ದೀರಾ. ಕೆಲವು ಟೈಮ್ ಮುಂಚೆ ಯಾವ ಹುಡುಗಿ ಎಲ್ಲಾರ್ಗಿಂತ ಬೆಸ್ಟ್ ಅನ್ಸ್ತಾ ಇದ್ಲು, ಸ್ವಲ್ಪ ಟೈಮ್ ಆದ್ಮೇಲೆ ನಿಮ್ಗೆ ಅನ್ಸ್ಬೋದು ಆ ಹುಡುಗಿ ಬೆಸ್ಟ್ ಇರ್ಲಿಲ್ಲ, ಈ ಹುಡುಗಿ ಎಲ್ಲಾರ್ಗಿಂತ ಬೆಸ್ಟ್ ಇದ್ದಾಳೆ. ಆ ಸ್ಟೇಜ್ ಅಲ್ಲಿ ನೀವು ವರ್ಷಾಂಗಟ್ಲೆಯಿಂದ ಸಿಕ್ಕಾಕೊಂಡಿರೋ ಪ್ರೀತಿ ಅನ್ನೋ ಚೂತಿಯ ಪದದಲ್ಲಿ ಲಾಕ್ ಆಗ್ಬಿಟ್ಟಿರ್ತೀರಾ. ಅಲ್ಲಿಂದ ಹೊರಗ್ ಬರಕಾಗ್ದೆ, ಹಿಂದೆ ತಿರುಗಿ ನೋಡಕ್ಕಾಗ್ದೆ ನಿಮ್ ಜೀವನ ಬಗ್ಗೆ ನೀವು ಬೈಕೊಂಡು ಓಡಾಡ್ತೀರಾ. ನಿಮಗ್ ಗೊತ್ತಾ, ಫಿಮೇಲ್ ನೇಚರ್ ಅಲ್ಲಿ ಹೈಪರ್ಗಮಿ ಅನ್ನೋ ವಸ್ತು ಒಂದಿದೆ. ಅದರಿಂದ ಹುಡುಗಿ ಅವಳಿಗಿಂತ ಬೆಟರ್ ಹುಡುಗರ್ನ ಹುಡುಕ್ತಾ ಇರ್ತಾರೆ. ಈ ಜನರೇಷನ್ ಅಲ್ಲಿ ಬೆಟರ್ ಹುಡುಗರ್ನ ಹುಡ್ಕೊಳೋದೇನ್ ದೊಡ್ಡ ಕಷ್ಟ ಅಲ್ಲ ಅವ್ರಿಗೆ. ಅದಕ್ಕೋಸ್ಕರನೇ ಮುಂಚೆನೆ ಎಚ್ಚೆತ್ಕೊಂಡ್ಬಿಡಿ. ಆ ಹುಡುಗಿ ಬಿಟ್ಟೋದ್ಮೇಲೆ ಹತ್ಕೊಂಡ್ ಕೂತ್ಕೊಂಡು ಡಿಪ್ರೆಸ್ ಆಗ್ಬೇಡಿ. ನಮ್ ಇಡೀ ಜೀವನದಲ್ಲಿ ಯಾವತ್ತೂ ನಮ್ಗೆ ಹುಡುಗಿರ್ ಬಾಜಿ ಮಾಡಕ್ಕೆ ಟೈಮೇ ಕೊಡೋದಿಲ್ಲ. ಫಸ್ಟ್ ಎಜುಕೇಶನ್ ಮುಗಿಸಿ, ಆಮೇಲೆ ಕೆಲಸ ಹುಡ್ಕೊಳ್ಳಿ, ಆಮೇಲೆ ಮದುವೆ. ನಮ್ಗೆ ಹುಡುಗಿರಲ್ಲಿ ಯಾವ ತರ ಟೇಸ್ಟ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ಯಾವತ್ತೂ ಟೈಮ್ ಸಿಗೋದಿಲ್ಲ. ಇದರಿಂದ ನಾವ್ ಯಾವತ್ತೂ ಹುಡುಗಿರ್ನ ಅರ್ಥ ಮಾಡ್ಕೊಳೋದಿಲ್ಲ. ಆಮೇಲೆ ಯಾವ್ದನ ಒಂದ್ ಕೆಟ್ಟ ಹುಡುಗಿ ಜೊತೆ ಸೆಟಲ್ ಆಗ್ಬಿಡ್ತೀವಿ. ಹುಡುಗಿರ್ನ ಪಟಾಯಿಸಕ್ಕೆ ಟೈಮ್ ಯಾರು ನಿಮ್ಗೆ ಕೊಡೋದಿಲ್ಲ.
ಟೈಮ್ ನ ನೀವು ಜನಗಳಿಂದ ನಿಮ್ಮಿಂದ ಕಿತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನೀವು ಹೈ ವ್ಯಾಲ್ಯೂ ಸರಿಯಾದ ನೇಚರ್ ಇರೋ ಹುಡುಗಿನ ಹುಡ್ಕೊಳೋದಿಕ್ಕೆ. ಅಂಡ್ ಪ್ಲೇ ಬಾಯ್ಸ್ ಹತ್ರ ಇದೇ ವಿಷಯ ನೀವು ಕಲಿಬೇಕು. ಅವರು ಹುಡುಗಿರ್ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತಾರಂದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಹುಡುಗಿರ್ದು ಬ್ಯೂಟಿನ ಸೈಡಿಗೆ ತಳ್ಳಿ ಅದ್ರ ಹಿಂದೆ ಇರೋ ಮನುಷ್ಯ ಎಂತೋಳು. ನಿಮಗೆ ಹುಡುಗಿರ್ ಜೊತೆ ಇದಕ್ ಮುಂಚೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಅಂದ್ರೆ ನೀವು ಜಸ್ಟ್ ಇದನ್ನ ನೋಡ್ತೀರಾ, ಹುಡುಗಿ ಆಗಿದ್ರೆ ಸಾಕು, ಬದುಕಿದ್ರೆ ಸಾಕು, ಆಮೇಲೆ ನೀವು ಹೂವಿನ ಹಾರ ಹಾಕ್ಬಿಡ್ತೀರಾ ಅವಳಿಗೆ. ನಿಮಗೆ ಗೊತ್ತಾ ಪ್ಲೇ ಬಾಯ್ಸ್ ಲವ್ ಲೈಫ್, ಮ್ಯಾರೇಜ್ ಲೈಫ್ ಎಲ್ಲದಕ್ಕಿಂತ ಬೆಸ್ಟ್ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹುಡುಗಿರ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ. ಅವ್ರಿಗೆ ಗೊತ್ತಿರುತ್ತೆ ಮ್ಯಾಸ್ಕಿಲಿನ್ ಆಗಿ ಹೇಗಿರೋದು, ಹುಡುಗಿನ ಫೆಮಿನಿನ್ ಆಗಿ ಹೇಗೆ ಇಟ್ಕೊಳ್ಳೋದು. ಪ್ಲೇ ಬಾಯ್ಸ್ ಎಷ್ಟು ಕಾನ್ಸ್ಟೆಂಟ್ ಇಂಪ್ರೂವ್ಮೆಂಟ್ ಅಲ್ಲಿ ಬಿಲೀವ್ ಮಾಡ್ತಾರೆ ಗೊತ್ತಾ. ಅವ್ರಿಗೆ ಗೊತ್ತಿರುತ್ತೆ ಮಸ್ತ್ ಆಗಿ ಡ್ರೆಸ್ ಅಪ್ ಮಾಡೋದು ಹೇಗೆ ಅಂತ, ಗ್ರೂಮಿಂಗ್ ಯಾವ ತರ ಮಾಡಿ ಇಟ್ಕೊಬೇಕು ಅಂತ. ಇದೇ ಕಾನ್ಸ್ಟೆಂಟ್ ಇಂಪ್ರೂವ್ಮೆಂಟ್ ಅಲ್ಲಿ ನೀವು ಕೂಡ ಹೋಗಿ. ಯಾಕಂದ್ರೆ ನೀವು ನಿಮ್ ಸೆಕ್ಸ್ ಅಪೀಲ್, ನಿಮ್ ಸೋಷಿಯಲ್ ಸ್ಟೇಟಸ್ ಇಂಪ್ರೂವ್ ಮಾಡ್ಕೊಳಕ್ಕೆ. ಆದ್ರೆ ಇದ್ರ ಬಗ್ಗೆ ನಿಮ್ ಹತ್ರ ನಾಲೆಜ್ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಬೇಡಿ. ನೀವು ನನ್ನ ಕೋರ್ಸ್ ನ ಪರ್ಚೇಸ್ ಮಾಡಬಹುದು. ನನ್ನ ಕೋರ್ಸ್ ಅಲ್ಲಿ ನಿಮ್ಗೆ ಸ್ಟೈಲಿಂಗ್, ಗ್ರೂಮಿಂಗ್, ನಿಮ್ ಬಾಡಿ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೊಳ್ಳೋದು, ಬೇರೆಯವ್ರ ಬಾಡಿ ಲ್ಯಾಂಗ್ವೇಜ್ ನ ರೀಡ್ ಮಾಡೋದು, ಮ್ಯಾನಿಪುಲೇಷನ್ ಸ್ಕಿಲ್ಸ್, ಹೈ ಕ್ವಾಲಿಟಿ ವುಮೆನ್ ನ ಅಟ್ರಾಕ್ಟ್ ಮಾಡೋದು, ಆಮೇಲೆ ಯಾವ ತರ ಹುಡುಗಿರಿಂದ ದೂರ ಇರಬೇಕು, ಹುಡುಗಿರ್ ಜೊತೆ ಯಾವ ತರ ಮಾತಾಡ್ಬೇಕು, ಯಾವ ತರ ಫ್ಲರ್ಟ್ ಮಾಡ್ಬೇಕು, ಎಲ್ಲ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲಿಯಕ್ ಸಿಗುತ್ತೆ. ಲಿಂಕ್ ಪಿಂಡ್ ಕಾಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ಔಟ್ ಮಾಡಿ. ನೀವ್ ಏನಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಂದ್ರೆ ನೀವು ಬೇಜಾನ್ ಹುಡುಗಿರ್ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡಿದ್ಮೇಲೆ ಅದ್ರಲ್ಲಿ ಒಂದು ಪರ್ಫೆಕ್ಟ್ ಹುಡುಗಿನ ನೀವು ಸೆಲೆಕ್ಟ್ ಮಾಡ್ಕೊಳಕ್ಕೆ. ಬಟ್ ಇದಂತೂ ಪ್ರೀತಿ ಅಲ್ಲ ಬ್ರೋ. ನೀವು ಒಂದೇ ಹುಡುಗಿ ಜೊತೆ ಪರಿಚಯ ಇಟ್ಕೊಂಡಿದ್ರಿ, ನಿಮ್ ಹತ್ರ ಬೇರೆ ಹುಡುಗಿರ ಆಪ್ಷನ್ ಇಲ್ದಿರ ನೀವು ಆ ಒಂದು ಹುಡುಗಿ ಜೊತೆ ಸೆಟಲ್ ಆಗ್ಬಿಟ್ರಿ. ಇದನ್ನ ಡೆಸ್ಪರೇಷನ್ ಅಂತ ಹೇಳ್ತಾರೆ. ನಿಮ್ ಹತ್ರ ತುಂಬಾ ಆಪ್ಷನ್ಗಳಿದ್ದಾಗ ಅದ್ರಲ್ಲಿ ಒಂದು ಪರ್ಫೆಕ್ಟ್ ಹುಡುಗಿನ ಸೆಲೆಕ್ಟ್ ಮಾಡೋದನ್ನ ನಾನ್ ಟ್ರೂ ಲವ್ ಅಂತ ಹೇಳ್ತೀನಿ. ಅದಕ್ಕೋಸ್ಕರನೇ ಪ್ಲೇ ಬಾಯ್ಸ್ ಹತ್ರ ವಿನ್ನರ್ ಆಟಿಟ್ಯೂಡ್ ಇರುತ್ತೆ. ಅದರಿಂದ ಅವರು ಹುಡುಗಿರ್ ಮುಂದೆ ತುಂಬಾ ಕಾಂಪಿಟೇಟಿವ್ ಆಗ್ಬಿಡ್ತಾರೆ. ನೀವು ಒಂದ್ಸಲ ಕಲ್ತ್ಬಿಟ್ರೆ ಯಾವ ಹುಡುಗಿ ಬೇಕೋ ಅವಳನ್ನ ಪಟಾಯಿಸಕ್ಕೆ. ನಿಮಗ್ ಅನ್ಸುತ್ತೆ ನೀವು ಮಹಾಪುರುಷ, ನೀವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಈ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳೋದು ನಿಮ್ ಲೈಫ್ ಅಲ್ಲಿ ನಿಮ್ಗೆ ತುಂಬಾ ಅವಶ್ಯಕತೆ ಇದೆ. ನೀವು ಜಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಪ್ಲೇ ಬಾಯ್ಸ್ ಅಲ್ಲಿ ಒಳ್ಳೆ ಪ್ಲೇ ಬಾಯ್ಸ್ ಕೂಡ ಇರ್ತಾರೆ, ಕೆಟ್ಟ ಪ್ಲೇ ಬಾಯ್ಸ್ ಕೂಡ ಇರ್ತಾರೆ. ಕೆಟ್ಟ ಬೋಳಿ ಮಕ್ಕಳು ಹುಡುಗಿರ್ನ ಸೆಕ್ಸುವಲ್ ಅವೈಲೇಬಿಲಿಟಿಗೋಸ್ಕರ ಯೂಸ್ ಮಾಡ್ಕೊಂತಾರೆ, ಸುಳ್ಳು ವಾದಗಳು ಮಾಡ್ಬಿಟ್ಟು. ಬಟ್ ನೀವ್ ಯಾವ ತರ ಪ್ಲೇ ಬಾಯ್ ಆಗ್ಬೇಕಂದ್ರೆ ನಿಮ್ ಇಂಟೆನ್ಷನ್ ನ ಸ್ಟಾರ್ಟಿಂಗ್ ಇಂದ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನಿಮ್ಗೆ ಆ ಹುಡುಗಿಯಿಂದ ಏನ್ ಬೇಕೋ ಅದನ್ನ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ. ಯಾವ ಹುಡುಗಿಗೂ ಕಮಿಟ್ಮೆಂಟ್ ಕೊಡಕ್ ಹೋಗ್ಬೇಡಿ. ನಿಮ್ ಮೇಲೆ ಹುಡುಗಿಗೆ ಫೀಲಿಂಗ್ಸ್ ಡೆವಲಪ್ ಆಗಕ್ ಸ್ಟಾರ್ಟ್ ಆದ್ರೆ ನೀವು ಮುಂಚೆನೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೊರಟ್ಬಿಡಿ. ಆ ಹುಡುಗಿ ಅರ್ಥ ಮಾಡ್ಕೊಂತಾಳೆ. ಇವಾಗ ನೀವ್ ಯೋಚನೆ ಮಾಡ್ತಾ ಇರ್ಬೋದು, ಕಮಿಟ್ಮೆಂಟ್ ಕೊಡ್ದಿರೋ ಹುಡುಗಿರು ಸೆಕ್ಸ್ ಓಕೆ ಅಂತ ಹೆಂಗ್ ಒಪ್ಕೊಂತಾರೆ. ತುಂಬಾ ಹುಡುಗಿರ್ದು ರೀಸೆಂಟ್ ಆಗಿ ಬ್ರೇಕಪ್ ಆಗ್ಬಿಟ್ಟಿರುತ್ತೆ. ಅಂತ ಹುಡುಗಿರು ಲವ್ ಗೋಸ್ಕರ ಅವೈಲೇಬಲ್ ಆಗಿರೋದಿಲ್ಲ, ಆದ್ರೆ ಫಿಸಿಕಲ್ ಆಗಿ ಅವೈಲೇಬಲ್ ಆಗಿರ್ತಾರೆ. ಇನ್ನ ಕೆಲವು ಹುಡುಗಿರು ತುಂಬಾ ಕೆರಿಯರ್ ಓರಿಯೆಂಟೆಡ್ ಆಗಿರ್ತಾರೆ. ಅವ್ರ ಹತ್ರ ಫಿಸಿಕಲ್ ಆಗಕ್ಕಂತೂ ಟೈಮ್ ಇರುತ್ತೆ, ಆದ್ರೆ ಪ್ರೀತಿ ಅನ್ನೋ ಚೂತಿಯಪ್ಪಗೋಸ್ಕರ ಇರೋದಿಲ್ಲ. ಅಂಡ್ ಪ್ಲೇ ಬಾಯ್ಸ್ ಈ ತರ ಹುಡುಗಿರ್ನೇ ಹುಡುಕ್ತಾ ಇರ್ತಾರೆ. ಅಂಡ್ ನೀವು ಜಸ್ಟ್ ಇದ್ರ ಮೇಲೆ ಗಮನ ಕೊಡಿ. ಆ ಹುಡುಗಿ ಯಾವಾಗ್ಲೂ ನಿಮ್ ಜೊತೆ ಕಂಫರ್ಟೇಬಲ್ ಆಗಿ ಫೀಲ್ ಆಗ್ಬೇಕು. ಆ ಹುಡುಗಿ ನಿಮ್ಮಿಂದ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ದಿರೋ ಡಿಸಿಷನ್ ನ ನೀವು ರೆಸ್ಪೆಕ್ಟ್ ಮಾಡಿ. ಅಂಡ್ ನಿಮ್ ಕೆಲಸ ಮುಗಿದ್ಮೇಲೆ ಅವಳನ್ನ ಅವಳ ಪಾಡಕ್ ಬಿಟ್ಬಿಡಿ. ಪ್ಲೇ ಬಾಯ್ ಆಗೋದಕ್ಕೆ ನೀವು ಹುಡುಗಿರ್ಗೆ ಪ್ರಪೋಸ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಯು ಜಸ್ಟ್ ಟ್ರೈ ಟು ಫಕ್ ಹರ್, ಶಿ ನೋಸ್ ದಟ್ ಯು ಲೈಕ್ ಹರ್. ನೀವು ನಿಮ್ ಜೀವನದಲ್ಲಿ ಒಂದು ಸಣ್ಣದೊಂದು ಪೇಸ್ ಎಂಜಾಯ್ ಮಾಡಿ. ನಿಮ್ ಕರಿಯರ್ ಮತ್ತೆ ನಿಮ್ ಫೈನಾನ್ಸ್ ಅಲ್ಲಿ ಸಕ್ಸಸ್ ಆಗಿದ್ರೆ ನೀವು ಡೇಟಿಂಗ್ ಅಲ್ಲಿ ಕೂಡ ಸಕ್ಸಸ್ ನೋಡೋ ಗ್ಯಾರಂಟಿ ಇರೋದಿಲ್ಲ. ನಾನ್ ತುಂಬಾ ಬಿಲಿಯನರ್ ಮಿಲಿಯನರ್ ನೋಡಿದೀನಿ, ಬಿಲ್ಕುಲ್ ಮನೆಯಲ್ಲಿ ಖಾಲಿಯಾಗಿ ಲೋನ್ಲಿ ಆಗಿ ಕೂತ್ಕೊಂಡಿದ್ದಾರೆ. ಇವಾಗ ಅವರು ಅವ್ರ ಲೈಫ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ರೀಚ್ ಆಗಿದ್ದಾರೆ ಅಂದ್ರೆ ಡೇಟಿಂಗ್ ಮಾರ್ಕೆಟ್ ಅಲ್ಲಿ ಇಲ್ದಿ ಡೈರೆಕ್ಟ್ ಆಗಿ ಗೇಮ್ ನಾಡಕ್ ಆಗೋದಿಲ್ಲ ಅವ್ರ ಕೈಯಲ್ಲಿ. ಅದೇ ಕಾರಣದಿಂದ ಇಡೀ ಹುಡುಗರ ಸಮಾಜನ ಚೂತಿಯ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವ್ ಎಚ್ಚೆತ್ಕೊಳ್ಳೋದಕ್ಕೆ ಇವಾಗ ಕೂಡ ಟೈಮ್ ಇದೆ. ಅಂಡ್ ನನ್ ಮಾತನ್ನ ನಂಬಿ ಇವಾಗ ಕೂಡ ತುಂಬಾ ಹುಡುಗಿರು ಪ್ಲೇ ಬಾಯ್ಸ್ ನ ಪ್ರಿಫರ್ ಮಾಡ್ತಾರೆ. ಮತ್ತೆ ನೈಸ್ ಬಾಯ್ಸ್ ಎಷ್ಟು ಚೂತಿ ಆಗಿರ್ತಾರೆ ಅಂದ್ರೆ ಅವರು ಅವ್ರ ಸೆಕ್ಸುವಲ್ ಅರ್ಜ್ ನ ಹುಡುಗಿರ್ಗೆ ಯಾವತ್ತೂ ತೋರ್ಸೋದೇ ಇಲ್ಲ. ಆದ್ರೆ ಇದಕ್ ಉಲ್ಟಾ ಆಗಿರ್ತಾರೆ ಪ್ಲೇ ಬಾಯ್ಸ್. ಇದೇ ಕಾರಣದಿಂದ ಹುಡುಗಿರ್ಗೆ ಪ್ಲೇ ಬಾಯ್ಸ್ ಸಿಡೆಕ್ಟಿವ್ ಅನ್ಸ್ತಾರೆ. ಯಾಕಂದ್ರೆ ಅವ್ರ ಹತ್ರ ಬೇಜಾನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂಡ್ ಪ್ಲೇ ಬಾಯ್ಸ್ ಮನ್ಸದ ಮೇಲೆ ರೊಚ್ಚಿಗೆ ಎದ್ಬಿಡ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಕಾರಣ ಪ್ಲೇ ಬಾಯ್ಸ್ ಅಷ್ಟು ಹುಡುಗಿರ್ ಎಂತಕ್ ಸಿಗ್ತಾರೆ ಗೊತ್ತಾ? ಪ್ಲೇ ಬಾಯ್ಸ್ ಮಾಡ್ತಾರೆ ಆದ್ರೆ ಹೇಳೋದಿಲ್ಲ. ನೈಸ್ ಗಾಯ್ಸ್ ಹೇಳ್ತಾರೆ ಮಾಡೋದಿಲ್ಲ. ನೈಸ್ ಗಾಯ್ಸ್ ಒಂದ್ಸಲ ಸೆಕ್ಸ್ ಮಾಡಿದ್ರೆ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ, ಹಾ ಮನುಷ್ಯ ರೊಚ್ಚಿಗೆ ಎದ್ಬಿಟ್ಟು ಬಂದಿದ್ದಾನೆ. ಪ್ಲೇ ಬಾಯ್ಸ್ ಅವ್ರ ಹುಕಪ್ಸ್ ನ ಎಷ್ಟು ಪ್ರೈವೇಟ್ ಆಗಿ ಇಕ್ಕೊಂತಾರೆ ಅಂದ್ರೆ ಹುಡುಗಿರ್ಗೆ ಚಿಂತೆನೆ ಇರೋದಿಲ್ಲ ಅವ್ರನ್ನ ಯಾರು ಯಾವ ತರ ಜಡ್ಜ್ ಮಾಡ್ತಾರೆ ಅಂತ. ಈ ಒಂದು ಕಾರಣದಿಂದ ಪ್ಲೇ ಬಾಯ್ಸ್ ಗೆ ಅಷ್ಟು ಚಾನ್ಸ್ ಸಿಗುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಹುಡುಗಿರಿಂದ ಅವ್ರಿಗೆ ಏನ್ ಬೇಕು ಅದನ್ನ ತಗೊಳೋದು ಹೇಗೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ಹುಡುಗಿನ ಮೀಟ್ ಆಗಿದ್ರೇನು ಸ್ಟಾರ್ಟಿಂಗ್ ಅಲ್ಲಿ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ ಬಗ್ಗೆ ತಿಳ್ಕೊಂತ ಅಟ್ರಾಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ. ಇದೇ ಕಾರಣದಿಂದ ಪ್ಲೇ ಬಾಯ್ಸ್ ತುಂಬಾ ಟೈಮ್ ವೇಸ್ಟ್ ಮಾಡೋದಿಲ್ಲ. ಅವ್ರ
ಅವ್ರಿಗೆ ಗೊತ್ತಿರುತ್ತೆ ಇವಾಗ ಜಸ್ಟ್ ಮೀಟ್ ಆಗಿದೀವಿ, ಅಟ್ರಾಕ್ಷನ್ ಪೀಕ್ ಅಲ್ಲಿ ಇರುತ್ತೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ತಣ್ಣಗಾಗ್ಬಿಡುತ್ತೆ. ಇದನ್ನೇ ನಾವು ಹನಿಮೂನ್ ಪೇಸ್ ಅಂತ ಹೇಳ್ತೀವಿ. ಈ ಪೇಸ್ ಅಲ್ಲಿ ಎಲ್ಲ ಹೊಸದಾಗಿರುತ್ತೆ, ಎಕ್ಸೈಟ್ಮೆಂಟ್ ತುಂಬಿಟ್ಟಿರುತ್ತೆ, ಅವಳನ್ನ ಇಂಪ್ರೆಸ್ ಮಾಡಕ್ ತುಂಬಾ ಇಚ್ಛೆ ಆಗುತ್ತೆ. ಈ ಪೇಸ್ ಅಲ್ಲಿ ಪ್ಲೇ ಬಾಯ್ಸ್ ಅವ್ರ ಅಟೆನ್ಷನ್ ನ ದುಡ್ಡು ತರ ಖರ್ಚು ಮಾಡ್ತಾರೆ. ಅವರು ಎಲ್ಲಾ ಹುಡುಗಿರ್ಗೂ ತುಂಬಾ ಸ್ಪೆಸಿಫಿಕ್ ಆಗಿ ಟೈಮ್ ಕೊಡ್ತಾರೆ. ಅವರು ನಿಮ್ ತರ ಆ ಹುಡುಗಿ ಮನ್ಸ್ನ ಚೇಂಜ್ ಮಾಡ್ಕೊಂಡ ಗಂಟ ಕಾಯ್ಕೊಂಡ್ ಕುತ್ಕೊಂಡಿರೋದಿಲ್ಲ. ಅವರು ಅದೇ ಹುಡುಗಿರ್ನ ಹುಡುಕ್ತಾರೆ, ಯಾವ ಹುಡುಗಿರು ಅವ್ರನ್ನ ಹುಡುಕ್ತಾವ್ರೋ. ಪ್ಲೇ ಬಾಯ್ಸ್ ಈ ಚಿಕ್ಕ ವಿಷಯನ ತುಂಬಾ ಚೆನ್ನಾಗಿ ಅರ್ಥ ಮಾಡಿ ಇಟ್ಕೊಂಡಿರ್ತಾರೆ. ಹುಡುಗಿರು ನಿಮ್ಮಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ಅರ್ಥ ಆ ಹುಡುಗಿದು ಬಾಡಿ ಮತ್ತೆ ಮೈಂಡ್ ನಿಮ್ ಜೊತೆ ಫಿಸಿಕಲ್ ಆಗಕ್ ರೆಡಿ ಇಲ್ಲ. ಈ ಸಿಂಪಲ್ ಥಿಂಗ್ಸ್ ನೋಟಿಸ್ ಮಾಡ್ತಾರೆ. ಹುಡುಗಿ ಅವರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಓಕೆ, ಇಲ್ಲ ಅಂದ್ರೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೊರಡ್ತಾರೆ. ಪ್ಲೇ ಬಾಯ್ಸ್ಗೂ ನಿಮ್ಗೂ ಏನ್ ವ್ಯತ್ಯಾಸ ಇದೆ ಗೊತ್ತಾ? ಅವರು ನಿಮ್ ತರ ಮನೇಲಿ ಕುತ್ಕೊಂಡಿರೋದಿಲ್ಲ. ಅವರು ಮನೆಯಿಂದ ಹೊರಗೋಗಿ 10 ಹುಡುಗಿರ್ ಜೊತೆ ಮಾತಾಡ್ತಾರೆ. ಅದ್ರಲ್ಲಿ 5 ಹುಡುಗಿರು ಇವ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ, 3 ಹುಡುಗಿರು ಇವ್ರಿಗೆ ನಂಬರ್ ಕೊಡ್ತಾರೆ, 2 ಹುಡುಗಿರ್ ಜೊತೆ ಗೇಮ್. ಯಾವ ರೀತಿ ನೀವು ಟೈಮ್ ಜೊತೆ ಸ್ಮೂತ್ ಆಗಕ್ ಸ್ಟಾರ್ಟ್ ಆಗ್ತೀರಾ, ನಿಮ್ ರಿಜೆಕ್ಷನ್ ಕಮ್ಮಿ ಆಗುತ್ತೆ, ಅಪ್ರೂವಲ್ ಜಾಸ್ತಿ ಆಗುತ್ತೆ. ಒಂದ್ ಟೈಮ್ ಬರುತ್ತೆ ಅವಾಗ ನೀವು 3 ಹುಡುಗಿರ್ ಮೇಲೆ ಕೈ ಇಟ್ರೆ ಅದ್ರಲ್ಲಿ 1 ಇಲ್ಲ 2 ಹುಡುಗಿರ್ ನಿಮ್ದೆ. ನೀವು ಜಸ್ಟ್ ನಿಮ್ಮನ್ನ ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇರ್ಬೇಕು. ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ ಕಮ್ಯುನಿಕೇಶನ್ ಸ್ಕಿಲ್, ನಿಮ್ಮ ಹಿಂದಿನ ರಿಜೆಕ್ಷನ್ಸ್ ಇಂದ ಕಲ್ತ್ಕೊಂಡು ಇಂಪ್ರೂವ್ ಮಾಡ್ತಾ ಇರ್ಬೇಕು. ನಿಮಗ್ ಗೊತ್ತಾ, ಪ್ಲೇ ಬಾಯ್ಸ್ ಇವತ್ತಿಗೂ ರಿಜೆಕ್ಟ್ ಆಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ರಿಜೆಕ್ಟ್ ಆದ್ಮೇಲೆ ಅವ್ರಿಗವ್ರು ಏನ್ ಹೇಳ್ಕೊಳ್ಬೇಕು ಅಂತ. ಇದೇ ಕಾರಣದಿಂದ ಅವರು ಎಮೋಷನಲಿ ಅನ್ಬ್ರೇಕಬಲ್ ಆಗಿರ್ತಾರೆ. ಹುಡುಗಿ ನಿಮ್ಗೆ ನೋ ಅಂತ ಹೇಳ್ತಾಳೆ, ಅವಾಗ ನೀವು ಹಿಂದೆ ತಿರುಗಿ ವಾಪಸ್ ಹೋಗುವಾಗ ನಿಮಗ್ ನೀವು ಏನ್ ಹೇಳ್ತಿರೋ ಅದು ನಿಮ್ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡುತ್ತೆ. ನನಗೆ ಹುಡುಗಿರ್ ಜೊತೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂದ್ರೆ ನಾನು ಹುಡುಗಿರ್ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಂತೀನಿ ಆ ಹುಡುಗಿ ಇಂಟ್ರೆಸ್ಟೆಡ್ ಇದ್ದಾಳಾ ಇಲ್ವಾ ಅಂತ. ರಿಜೆಕ್ಟ್ ಆಗೋದಂತೂ ತುಂಬಾ ದೂರ ವಿಷಯ. ಇದನ್ನೆಲ್ಲ ನೀವು ಕಲಿಬೇಕಂದ್ರೆ ನಿಮ್ಮನ್ನ ನೀವು ಅನ್ಕಂಫರ್ಟೇಬಲ್ ಸಿಚುವೇಶನ್ ಅಲ್ಲಿ ತಳ್ಳಿ ಆ ತರ ಥಿಂಕ್ಸ್ ಮಾಡಿ ಯಾವ್ದ್ರಿಂದ ನಿಮಗ್ ಭಯ ಆಗುತ್ತೋ ಅವಾಗ್ಲೇ ನಿಮ್ ಗಂಡಸ್ತನ ಮ್ಯಾಸ್ಕ್ಯುಲಿನಿಟಿ ಇಂಪ್ರೂವ್ ಆಗುತ್ತೆ.